ಎಲ್ಲರಿಗೂ ನಮಸ್ಕಾರ. ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಅಮ್ಮ ಹುಣ್ಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ತುಂಬ ಇಷ್ಟ ಎಲ್ಲರಿಗೂ ಹುಣ್ಸೆಹಣ್ಣು ಚಿತ್ರಾನ್ನ ನಮ್ಮಮ್ಮ ಮಾಡೋದು. ಅದಕ್ಕೊಂದು ಸೀಕ್ರೆಟ್ ಪುಡಿ ಕೂಡ ಹಾಕ್ತಾರೆ. ಅಮ್ಮ, ಗೊಜ್ಜು ಮಾಡಕ್ಕೆ ರೆಡಿನಾ? ಹೌದಮ್ಮ. ಏನೇನು ತಗೊಂಡಿದ್ಯಾ? ನಿಂದು ಫೇಮಸ್ ಗೊಜ್ಜು ಮಾಡಕ್ಕೆ ರೆಡಿನಾ ನೀನು? ಹೌದು. ಏನೇನು ತಗೊಂಡಿದ್ಯಾ ಹೇಳ್ಬಿಡು. ಈಗಳಮ್ಮ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹುಣಸೆಹಣ್ಣು ತೊಳೆದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಂದೆರಡು ಕಡಲೆ ಬೀಜನೂ ತಗೊಂಡಿದ್ದೀನಿ. ಸುಮ್ಮನೆ ಹಾಕಕ್ಕೆ ಕಾಯಿ ತುರಿದಿಕ್ಕೊಂಡಿದ್ದೀನಿ. ಇದೇ ಕಡಲೆ ಬೀಜನ ಸ್ವಲ್ಪ ನೆಗ್ಸಿಕ್ಕೊಂಡಿದ್ದೀನಿ. ಹಂಗ ಹಾಕಿದ್ರೆ ಚೆನ್ನಾಗಿರುತ್ತೆ ಚಿತ್ರಾನ್ನ ಗೊಜ್ಜು ಅಂತ ಒಂದೆರಡು ನೆಗ್ಸಿಕ್ಕೊಂಡಿದ್ದೀನಿ. ಒಂದೆರಡು ಕಡಲೆ ತಗೊಂಡಿದ್ದೀನಿ. ಇದು ಗೊಜ್ಜಿನ ಪುಡಿ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ರೆಸಿಪಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ವಿ, ಆದರೆ ವಿಡಿಯೋ ಡಿಲೀಟ್ ಆಗಿದೆ. ಮತ್ತೆ ನಿಮಗೆ ವಿಡಿಯೋ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ತುಂಬ ಕಾಮೆಂಟ್ಸ್ ಬಂತು ಅಂತಾರೆ, ವಿಡಿಯೋ ಮತ್ತೆ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಆಯ್ತಾ? ಅಲ್ವಮ್ಮ? ಮಾಡೋದಮ್ಮ. ಈಗಳಮ್ಮ, ಆ ಮೆಣಸಿಕಾಯಿ ಹೆಚ್ಚಿಟ್ಕೊಂಡ್ರೆ ಬರೀ ಬೀಜ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಣಗಿರೋ ಅಂತ ಮೆಣಸಿನ್ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಪುಡಿ ಅದಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನಮ್ಮಮ್ಮ ಯಾವುದೇ ಚಿತ್ರಾನ್ನ ಮಾಡಲಿ ಚೆನ್ನಾಗಿ ಮಾಡ್ತಾರೆ. ಎಳ್ಳಿಕಾಯ್ದಾಗಲಿ, ಹುಣ್ಸೆಹಣ್ಣದಾಗಲಿ, ನಿಂಬೆಹಣ್ಣದಾಗಲಿ, ಮತ್ತು ಇನ್ಯಾವುದಿದೆಯಮ್ಮ? ಇನ್ಯಾವುದೈತಮ್ಮ? ಹುಣಸೆಕಾಯಿದೈತಿ. ಹುಣಸೆಕಾಯಿದು ಹುಣಸೆಕಾಯಿ ಚಿತ್ರಾನ್ನ, ಎಲ್ಲ ಚಿತ್ರಾನ್ನ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಜಸ್ಟ್ ಒಗ್ಗರಣೆ ಹಾಕಿದ್ರು ಇದೊಂದು ಪುಡಿ ಹಾಕ್ತಾರೆ. ಅನ್ನ ಜಸ್ಟ್ ಬರೀ ಏನು ಚಿತ್ರಾನ್ನ ಅಲ್ದಿರು, ಜಸ್ಟ್ ಒಗ್ಗರಣೆ ಅನ್ನ ಮಾಡಿದ್ರು ಜಸ್ಟ್ ಇದೊಂದು ಪುಡಿ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಗೊಜ್ಜಿನ ಪುಡಿನ ಹೋಟ್ಲರಾಗ್ಲಿ, ಈ ಮನೆಗೆ ಕೆಲಸದವರು ಕೂಲಿ ನಾಲಿ ಬರೋರ್ಗೆ ಕೆಲಸಕ್ಕೆ ಆಳುಗಳು ಇಟ್ಕೊಂತಾರಲ್ಲ ಜಾಸ್ತಿ ಜನಕ್ಕೆ, ಹಿಂಗ್ ಗೊಜ್ಜಿನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಚಿತ್ರಾನ್ನದ ಪುಡಿನ ಜೀರಿಗೆ ಅಂತದೆಲ್ಲ ಹಾಕೋದ್ಕಿಂತನ ಹಿಂಗ್ ಗೊಜ್ಜಿನ ಪುಡಿ ಮಾಡ್ಕೊಂಡ್ಬಿಟ್ಟು ಒಂಚೂರು ಕಲಸೊಯ್ದ್ಬಿಟ್ರೆ ಚಿತ್ರಾನ್ನ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಚೆನ್ನಾಗಿರುತ್ತೆ ಚಿತ್ರಾನ್ನ. ಅದು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ನಮ್ಮ ಅಜ್ಜಿಯವರೆಲ್ಲ ಈ ಥರ ಮಾಡ್ಕೊತಿದ್ರಂತೆ ಗೊಜ್ಜಿನ ಪುಡಿನ ಅವಾಗೆಲ್ಲನ. ಅದಕ್ಕೆ ನಮ್ಮಮ್ಮನ ಅದೇ ಫಾಲೋ ಮಾಡ್ಕೊಂಬಂದವ್ರೆ. ಚೆನ್ನಾಗಿರುತ್ತೆ ಗೊಜ್ಜಿನ ಪುಡಿ ಮತ್ತು ಗೊಜ್ಜು ಮಾಡಿಟ್ಕೊಳ್ರಿ, ಚೆನ್ನಾಗಿರ್ತೈತಿ. ಮನೆಗಳಿಗೆ ಸ್ಯಾನೆ ಜನ ಬರ್ತಾರೆ, ಕೂಲರ್ನು ಡೈಲಿನ ಅನ್ನೋರ್ ಮನೆಗೆ ಒಂದೊಂದು ಪಾವು ಅಚ್ಚರು ಮಾಡಿ ಇಟ್ಕೊಬಿಟ್ರೆ ಮುಗಿಯ ತಕ ಚಿತ್ರಾನ್ನ ಗೊಜ್ಜಿನ ಪುಡಿ ಬರ್ತೈತಿ, ಚೆನ್ನಾಗಿರುತ್ತೆ. ಹೋಟ್ಲರು ಅಷ್ಟೇ, ಹೋಟ್ಲಾಗ ಚಿತ್ರಾನ್ನ ಮಾಡ್ತಾರೆ ಅಂದ್ರೆ ಈ ತರ ಮಾಡಿಕೊಂಡ್ರೆ ಗೊಜ್ಜಿನ ಪುಡಿನ ಒಂದ್ ಸ್ವಲ್ಪ ಉದುರಿಸ್ಬೋದು. ಒಗ್ಗರಣೆಗಾಗ್ಲಿ, ಚಿತ್ರಾನ್ನ ಗೊಜ್ಜು ಮಾಡ್ಲಿ, ಎಳ್ಳಿಕಾಯ್ದಾಗ್ಲಿ, ನಿಂಬೆಹಣ್ಣಿಂದಾಗ್ಲಿ, ಹುಣಸೆಕಾಯ್ದಾಗ್ಲಿ ಮಾಡಿದ್ರೆ ಚೆನ್ನಾಗಿರ್ತೈತೆ ಗೊಜ್ಜಿನ ಪುಡಿ ಮಾಡಿಕೊಂಡಿದ್ರೆ. ಈಗಳಮ್ಮ ಒಲೆ ಹಚ್ಕೊಂಡಿದೀನಿ, ಬಾಣ್ಲಿಗೆ ಎಣ್ಣೆ ಹಾಕೊಂಡಿದೀನಿ, ಸಾಸಿವೆ, ಕರ್ಬೇವು, ಜಜ್ಜಿಕೊಂಡಿರೋ ಕಡಲೆ ಬೀಜ ಮತ್ತೆ ಕಡಲೆಬೇಳೆ ಹಾಕ್ಕೊಂತೀವಿ. ಹಾಕ್ತೀನಿ. ಈಗ ಎರಡು ಹಾಕ್ತೀನಿ. ಅಜ್ಜರ್ ಪಜ್ಜರ್ ಅಂತಾರೋ ತಾತಗಳು ಅಂತಾರ್ಗೆ ಹಿಂಗೆ ಕುಟ್ಟಿ ಪುಡಿ ಮಾಡಿದ್ದು ಹಾಕಿರೆ ಚೆನ್ನಾಗಿರ್ತೈತಿ, ತಿನ್ಕೊಂತಾರೆ. ಕಡಲೆ ಬೀಜ ನುರಿ ಅಲ್ವಲ್ಲ, ಹಂಗಾಗಿ ಇಂಥವು ಹಾಕಿರೆ ಪುಡಿ ಮಾಡಿ ಚೆನ್ನಾಗಿರ್ತೈತಿ. ಬೆಳ್ಳುಳ್ಳಿ ಹಾಕ್ತೀನಿ, ಈರುಳ್ಳಿ ಹಾಕ್ತೀನಿ, ಈ ಮೆಣಸಿನ್ಕಾಯಿನ ಹಿಂಗ್ ಪುಡಿ ಮಾಡಿ ಒಂದ್ ಡಬ್ಬಿಗೆ ತುಂಬ್ಕೊಂಡ್ಬಿಟ್ರೆ ಈ ಮೆಣಸಿನ್ಕಾಯಿ ಇಪ್ಪಲ ಆಗೋದ್ಕಿಂತನ ಹಿಂಗ್ ಪುಡಿ ಮಾಡಿಟ್ಕೊಂಡ್ರೆ ಹಿಂಗೆ ಈರುಳ್ಳಿ ಮಾಗಾಡಿಸ್ಕೊಂಡ್ಬಿಟ್ಟು ಹಿಂಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಿಂಗೆ ಪುಡಿ ಮಾಡಿಬಿಟ್ಟು ಒಂದ್ ಬಾಕ್ಸಿಗೆ ತುಂಬಿಕ್ಕೋಬೇಕು. ನಮಗೆ ಚಿತ್ರಾನ್ನ ಗೊಜ್ಜಿಗೆ ಅದಕ್ಕೆಲ್ಲ ಗೊತ್ತೈತಿ. ಒಣ ಮೆಣಸಿನ್ಕಾಯಿ ಪುಡಿ, ಅದನ್ನೇನು ಹುರಿದಿಲ್ಲ, ಏನಿಲ್ಲ. ಹುಣಸೆ ಹುಳಿ ಕಾಲ್ಸಿಕೊಂಡಿದ್ದೀನಿ. ಈಗ ಗೊಜ್ಜಿನ ಪುಡಿ ಹಾಕ್ಕೊಂತೀನಿ. ಇದಕ್ಕೆ ಹಾಕೋಬೇಕಾ? ಇದಕ್ಕೆ ಹಾಕಿ ಕಾಲ್ಸಿ ಹೋಯ್ತೀನಿ. ಹುಣಸೆ ರಸ ಗೊಜ್ಜಿನ ಪುಡಿ ಕಲ್ಸ್ಕೊಂಡಿರೋದು. ಹುಣಸೆ ರಸ ಗೊಜ್ಜಿನ ಪುಡಿ ಕಲಸಿ
ಈಗ ಹಾಕ್ತಿದ್ದೀನಿ. ಹಂಗೂ ನಿಗಾ ಸಿಕ್ಲಿಲ್ಲ ಅಂತ ಒಂಚೂರು ಖಾರ ಹೆಚ್ಚಾಗಿ ಹಾಕಿದ್ರು ಒಂದು ಸಣ್ಣದೊಂದು ಒಡಕ್ ಬೆಲ್ಲ ಹಾಕಿರೂ ಚೆನ್ನಾಗಿರ್ತೈತಿ. ಪುಳಿಯೋಗರೆಗೆ ಅಷ್ಟು ಥರ ಇರುತ್ತೆ. ಹಾಂ ಇರ್ತೈತಿ. ಬೆಲ್ಲ ಹಾಕ್ಬಿಟ್ರೆ. ಕಾಯಿ ಹಾಕ್ತೀನಮ್ಮ. ಇವಾಗ ಉಪ್ಪು ಹಾಕ್ತೀನಿ. ಇಷ್ಟೇ ಅಮ್ಮ. ಇಷ್ಟೇ. ಇದು ಇಳಿಸಿದ್ಮೇಲೆ ಬೇಕಾದ್ರೆ ನಿಮಗೆ ಕಲಸ್ಕೊಂಬೊಗ್ಗ ಕೊತ್ತಂಬರಿ ಸೊಪ್ಪು ಹಾಕಿರೂ ಚೆನ್ನಾಗಿರ್ತೈತಿ. ಎಲ್ಲ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತಿ. ಕುದೀತಾ ಇತ್ತಿದ್ದು, ಇನ್ನು ಕುದ್ರೆ ಇಷ್ಟೇ ಆಯಿತು ಗೊಜ್ಜು. ನಮ್ಮ ಮನೇಲಿ ನಮ್ಮಮ್ಮ ಮಾಡೋ ಚಿತ್ರಾನ್ನ ಗೊಜ್ಜು ಸಖತ್ ಫೇಮಸ್ಸು. ನೀವು ಮಾಡ್ಕೊಂಡು ಉಂಡ್ಮೇಲೆ ನಿಮ್ಮ ಮನೆಯಲ್ಲೂ ಫೇಮಸ್ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ ನಮಗೋಸ್ಕರ ಅಂತ ಹೇಳ್ತಾ, ಇದಕ್ಕೇನಿಲ್ಲ, ಜಸ್ಟ್ ಇಷ್ಟೇ. ಸ್ವಲ್ಪ ಹೊತ್ತು ಕುದಿಯುತ್ತೆ. ಕುದ್ದಿದ್ದಾದ್ಮೇಲೆ ಅನ್ನ ಕಲ್ಸಂಬೋದು. ಚಿತ್ರಾನ್ನ ಪ್ರಿಯರು ಜಾಸ್ತಿ ಇರ್ತಾರೆ ಅಂತ ನಂಗೆ ಗೊತ್ತು. ಕಾಮೆಂಟ್ ಮಾಡಿ ಚಿತ್ರಾನ್ನ ಯಾರಿಗೆಲ್ಲ ಇಷ್ಟ ಅಂತ. ನಮ್ಮ ಮನೇಲೂ ಇದ್ದಾರೆ ಚಿತ್ರಾನ್ನ ಪ್ರಿಯರು ಜಾಸ್ತಿ, ಅದಕ್ಕೆ. ಈಗಳಮ್ಮ ಕುದೀತೈತೆ. ಇನ್ನಷ್ಟೇನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ಬಿಟ್ಟು ಇಳಿಸ್ಕೋಬೇಕು. ಆಯಿತು, ಇಷ್ಟೇ ಚಿತ್ರಾನ್ನ ಗೊಜ್ಜು. ಇಷ್ಟೇ. ಇನ್ನು ಅನ್ನ ಕಲ್ಸ್ಕೊಂಡು ಊಟ ಮಾಡೋದಷ್ಟೇ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ಚಿತ್ರಾನ್ನ ಗೊಜ್ಜು. ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೂ ಯಾರು ನಮ್ಮ ಕಡೆ ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಅಲ್ಲಮ್ಮ. ಹೌದಮ್ಮ, ನಾವಿನ್ನು ಹೋಗಿ ಬರ್ತೀವಿ. ಕಾಯ್ತಾ ಇರಿ ಎಲ್ಲರೂ ನಮ್ಮ ವಿಡಿಯೋಸ್ಗೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.